ಬಹಳಷ್ಟು ಭಾರತೀಯರು ಈ ಜಾತಿ ಮತ ಭೇದ ಅಂತ ಹೇಳಿ ಜಗಳ ಆಗೋದು ಭಾರತದೊಳಗಷ್ಟ. ವಿದೇಶದೊಳಗಿಂತವೆಲ್ಲ ಏನೂ ಇರೋದಿಲ್ಲ. ಒಂದ್ ಸರ್ತಿ ವೀಸಾ ತಗೊಂಡು ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗ್ಬಿಟ್ರಾತು, ಆರಾಮಾಗಿ ಜೀವನ ನಡೆಸ್ಬೋದು ಅಂತ ಹೇಳಿ ವಿಚಾರ ಮಾಡ್ತಿರ್ತಾರ. ಹೌದೋ ಅಲ್ವೋ? ಈಗಿಲ್ ನೋಡ್ರಿ. ಇವನ ಹೆಸರು ಚರಣ್ಪ್ರೀತ್ ಸಿಂಗ್. ಊರಿನ ಚಂದ ನೋಡ್ಲಿಕ್ಕೆ ತನ್ನ ವೈಫ್ ಜೊತೆಗೆ ಹೊರಗೆ ಹೋದಾಗ ಪಾರ್ಕಿಂಗ್ ಜಾಗ ಸಲುವಾಗಿ ಜಗಳ ಮಾಡ್ಕೊಂಡಾನ. ಇನ್ನೊಂದು ಗಾಡಿಯಾಗಿರೋ 5-6 ಜನ ಹೊರಗೆ ಬಂದು, ಕರಿಯ ನನ್ನ ಮಗನ ಏನು ಜಗಳಾಡ್ತಿ, ಇಲ್ಲಿಂದ ಹೊರಗೆ ಹೋಗು, ಇದು ನಮ್ಮ ದೇಶ ಅಂತ ಹೇಳಿ ರೇಸಿಸಮದ ಬೈಗ್ಲ ಹೇಳ್ಕೊತ ಇವಂಗ ಹಿಗ್ಗ ಮುಗ್ಗ ಹೊಡೆದಾರ. ಅದರಿಂದ ಈಗ ಅವಂಗ ಮುಖದ ಮೇಲೆಲ್ಲ ಸಿಕ್ಕಾಪಟ್ಟಿ ಫ್ರ್ಯಾಕ್ಚರ್ಸ್ ಆಗ್ಯಾವ. ಇದು ಬರೀ ಒಂದು ಉದಾಹರಣೆ ಅಷ್ಟ. ಹಿಂಗ ಬಹಳಷ್ಟು ಹಲ್ಲೆಗಳು ಭಾರತೀಯರ ಮೇಲೆ ಆಗ್ಲಿಕ್ಕತ್ತಾವ. ಹಂಗಿದ್ರ ಭಾರತೀಯರ ಮೇಲೆ ಹಲ್ಲೆ ಆಗ್ಲಿಕ್ಕತ್ತಿರೋ ಆ ದೇಶ ಯಾವುದು? ಲೆಟ್ಸ್ ಸಿ. ಅದು ತನ್ನ ಸಮುದ್ರ ತೀರಗಳಿಗೆ, ಕ್ರಿಕೆಟಿಗೆ, ವಿಚಿತ್ರವಾದಂತ ಪ್ರಾಣಿ ಪ್ರಭೇದಗಳಿಗೆ ಮತ್ತ ಶಾಂತಿಗೆ ಹೆಸರುವಾಸಿಯಾದಂತ ರಾಷ್ಟ್ರ. ಎಸ್, ಐ ಆಮ್ ಟಾಕಿಂಗ್ ಅಬೌಟ್ ಆಸ್ಟ್ರೇಲಿಯಾ. 1788 ಬ್ರಿಟಿಷರು ಮೊದಲನೇ ಬಾರಿಗೆ ಆಸ್ಟ್ರೇಲಿಯಾಕ್ ಬಂದು ಇಲ್ಲಿ ತಮ್ಮ ಆಡಳಿತವನ್ನ ಶುರು ಮಾಡಿದ್ರು. ಈ ಆಸ್ಟ್ರೇಲಿಯಾ ಒಳಗ ಚಿನ್ನ ಸಿಗ್ತದ ಅಂತ ಗೊತ್ತಾದ್ಮೇಲೆ ಚೈನಾ, ಯುರೋಪ್ ಮತ್ತು ಅಮೆರಿಕಾದಿಂದ ಬಹಳಷ್ಟು ಜನ ಇಲ್ಲಿ ಬರ್ಲಿಕ್ಕೆ ಶುರು ಮಾಡ್ಕೊಂಡ್ರು. 2ನೇ ವಿಶ್ವ ಯುದ್ಧ ಆದ್ಮೇಲೆ ಆಸ್ಟ್ರೇಲಿಯನ್ ಗವರ್ಮೆಂಟ್ ಪಾಪ್ಯುಲೇಟ್ ಆರ್ ಪೆರಿಶ್ ಅನ್ನೋ ಪಾಲಿಸಿ ಶುರು ಮಾಡ್ತು. ಆ ಪಾಲಿಸಿ ಪ್ರಕಾರ ಎಲ್ಲಾ ಯುರೋಪಿಯನ್ ದೇಶಗಳಾದಂತ ಇಟಲಿ, ಗ್ರೀಸ್, ನೆದರ್ಲ್ಯಾಂಡ್ಸ್, ಜರ್ಮನಿ ಇನ್ನೂ ಮುಂತಾದವುಗಳಿಂದ ಜನ ಆಸ್ಟ್ರೇಲಿಯಾಕ್ ಬಂದು ಇಲ್ಲೇ ಸೆಟ್ಲ್ ಆದ್ರು. 1970 ಆದ್ಮೇಲೆ ಈ ಆಸ್ಟ್ರೇಲಿಯಾ ಬರೀ ಯುರೋಪ್ ಅಷ್ಟೇ ಅಲ್ಲ, ಏಷ್ಯಾ ಖಂಡದ ದೇಶಗಳ ಜನರನ್ನು ತನ್ನತ್ತ ಅಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತು. 2000 ಆದ್ಮೇಲೆ ಆಸ್ಟ್ರೇಲಿಯಾಕ್ಕ ಭಾರತ ಮತ್ತು ಚೈನಾದಿಂದ ಬರೋ ಜನರ ಸಂಖ್ಯೆ ದಿನದಿಂದ ದಿನಕ್ಕ ಹೆಚ್ಚಿಗೆ ಆಕೋತ್ ಹೋತು. ಇದ ನೋಡ್ರಿ ಈಗ ಸಮಸ್ಯೆಗೆ ಕಾರಣ ಆಗಿರೋದು. ಆಸ್ಟ್ರೇಲಿಯಾ ಒಳಗ ಮೊದ್ಲಿಂದನೂ ವಾಸ ಮಾಡ್ತಿರೋಂತ ಜನರಿಗೆ ಬ್ಯಾರೆ ದೇಶದಿಂದ ಜನರು ಬರೋದು ಬೇಡಾಗ್ಯದ. ಅವ್ರು ಹೇಳೋದೇನಂದ್ರ, ಬ್ಯಾರೆ ದೇಶದಿಂದ ಜನ ಇಲ್ಲಿ ಬರೋದ್ರಿಂದ ನಮ್ ಜನಸಂಖ್ಯೆ ಹೆಚ್ಚಾಗ್ಲಿಕತ್ತದ. ಈ ಬ್ಯಾರೆ ದೇಶದ ಜನ ನಮ್ ಸಂಪನ್ಮೂಲ ಅಂದ್ರ ಮನೆ, ಆಸ್ಪತ್ರೆ, ಶಾಲೆ ಮತ್ತ ಸಾರಿಗೆ ವ್ಯವಸ್ಥೆ ಇವುಗಳನ್ನ ನಮ್ಕಿಂತ ಜಾಸ್ತಿ ಅವ್ರ ಉಪಯೋಗ ಮಾಡ್ತಾರ ಅಂತ ಹೇಳಿ ಬ್ಯಾರೆ ದೇಶದಿಂದ ವಲಸೆ ಬಂದಂತ ಜನರಿಂದ ಆಸ್ಟ್ರೇಲಿಯಾ ಒಳಗ ಹೌಸಿಂಗ್ ಅಫೋರ್ಡಬಿಲಿಟಿ ಕ್ರೈಸಿಸ್ ಶುರು ಆಗ್ಯದ. ಅಂದ್ರ ಮನೆ ದರ ಗಗನಕ್ಕೇರ್ಯದ. ಸಾಮಾನ್ಯ ಜನರಿಗೆ ಮನಿ ಖರೀದಿ ಮಾಡೋದು ಕನ್ಸಿನ ಮಾತಾಗಿ ಹೋಗ್ಯದ. ಸ್ವಂತ ಮನಿ ಬಿಡ್ರಿ, ಬಾಡಿಗೆ ಮನಿನೂ ಸಿಗ್ವಲ್ವಾಗ್ಯಾವ. ಈ ವಲಸೆ ಬಂದಂತ ಜನರು ಸ್ವಲ್ಪ ಕಡಿಮೆ ಸಂಬಳಕ್ಕೂ ಯಾದ್ ಬೇಕಾದ ಕೆಲಸ ಮಾಡ್ಲಿಕ್ಕೂ ರೆಡಿ ಇರ್ತಾರ. ಹಿಂಗಾಗಿ ಆಸ್ಟ್ರೇಲಿಯಾ ಒಳಗ ಮೊದ್ಲಿಂದನೂ ಇದ್ದಂತ ಜನರಿಗೆ ಉದ್ಯೋಗ ಸಿಗ್ಲಾರ್ದಂಗ ಆಗ್ಲಿಕತ್ತವ. ಈ ವಲಸಿಗರು ತಮ್ ದೇಶದ ಸಂಸ್ಕೃತಿಯನ್ನ ಫಾಲೋ ಮಾಡ್ತಾರ. ಆಸ್ಟ್ರೇಲಿಯನ್ನರ ಪ್ರಕಾರ ಇದರಿಂದ ಆಸ್ಟ್ರೇಲಿಯನ್ ಸಂಸ್ಕೃತಿಗೆ ಧಕ್ಕೆ ಉಂಟಾಗ್ಲಿಕತ್ತದ. ಈ ವಲಸಿಗರು ನಮ್ ದೇಶವನ್ನ ಬದಲಾಯಿಸ್ಲಿಕ್ಕತ್ತಾರ ಅಂತ ಹೇಳಿ ಅವ್ರ ಕಂಪ್ಲೇಂಟ್. ವಲಸೆ ಹೆಚ್ಚಾಗಿರೋದ್ರಿಂದ ಅಪರಾಧ ಮತ್ತ ಉಗ್ರಗಾಮಿ ಚಟುವಟಿಕೆಗಳು ಜಾಸ್ತಿ ಆಗ್ಲಿಕತ್ತಾವ. ಇವೆಲ್ಲ ಕಾರಣಕ್ಕ ಆಸ್ಟ್ರೇಲಿಯನ್ನರು ವಲಸಿಗರನ್ನ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಾರ. ಅದರೊಳಗೂ ಭಾರತೀಯರ ಮೇಲೆ ವಿಶೇಷವಾಗಿ ದ್ವೇಷವನ್ನ ಬೆಳೆಸ್ಕೊಂಡಾರ. ಭಾರತೀಯರು ಆರೋಗ್ಯ, ಶಿಕ್ಷಣ, IT ಮತ್ತೆ ಇನ್ನು ಹಲವಾರು ಕ್ಷೇತ್ರದೊಳಗ ನಮ್ಮ ಅವಕಾಶಗಳನ್ನ ಕಸಿದ್ಕೊಳ್ಳಿಕತ್ತಾರ ಅಂತ ಹೇಳಿ ಅವ್ರ ಕಂಪ್ಲೇಂಟ್. ಇದರ ಪ್ರತಿಫಲ ಏನಂದ್ರ ಚರಣ್ಪ್ರೀತ್ ಸಿಂಗ್ ನಂಗ ಇನ್ನೂ ಹಲವಾರು ಭಾರತೀಯರ ಮೇಲೆ ಹಗ್ಲಲ್ಲ ಆಸ್ಟ್ರೇಲಿಯಾದೊಳಗ ಹಲ್ಲೆಗಳಾಗ್ಲಿಕತ್ತಾವ. ಅದು ಆಗಸ್ಟ್ 31, 2025. ಈ ವಲಸಿಗರಿಂದ ರವಸಿ ಹೋದಂತ ಸಾವಿರಾರು ಜನರು ಬೀದಿಗಿಳಿದಿದ್ರು. ಅವ್ರದ್ದು ಆ ಬೃಹತ್ ಆಂದೋಲನ ಮಾಸ್ ಇಮಿಗ್ರೇಷನ್ ವಿರುದ್ಧ. ವಲಸಿಗರನ್ ತಡೀರಿ, ನಮ್ ದೇಶವನ್ನ ಕಾಪಾಡ್ರಿ ಅನ್ನೋದು ಅವ್ರ ಘೋಷಣೆಗಳಾಗಿದ್ವು. ಬ್ಯಾರೆಯವರು ನಮ್ಮ ಮನಿ ಒಳಗ್ ಬಂದು ನಮ್ಮ ಆಸ್ತಿಯನ್ನ ಕಬಳಿಸ್ಕೊಂಡ್ ಕೂತ್ರ ನಮಗ್ ಸಿಟ್ಟು ಬರೋದಿಲ್ಲೇನು? ಇದು ಹಂಗ. ಈ ಆಸ್ಟ್ರೇಲಿಯನ್ನರ ಕೋಪದ ಹಿಂದ ಇರೋ ಕಾರಣ ನಮಗ್ ಅರ್ಥ ಆಗ್ತದ. ಆದ್ರ ಇಲ್ಲೊಂದ್ ಟ್ವಿಸ್ಟ್ ಅದ. ಅದೇನಂದ್ರ, ಈಗ ತಮಗ್ ತಾವು ಆಸ್ಟ್ರೇಲಿಯನ್ನರ್ ಅಂತ ಹೇಳ್ಕೊಳ್ಳೋ ಜನ ಇವ್ರು ಸ್ವತಃ ತಾವು ವಲಸೆ ಬಂದವ್ರ. ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳನ್ನ ಒರಿಜಿನಲ್ಸ್ ಅಂತ ಹೇಳಿ ಕರೀತಾರ. ಅವ್ರನ್ನೆಲ್ಲ ಮೂಲೆ ಗುಂಪು ಮಾಡಿ ಈಗಿನ ಆಸ್ಟ್ರೇಲಿಯನ್ನರು ಇಡೀ ದೇಶವನ್ನ ಕಬಳಿಸ್ಕೊಂಡು ಕೂತಾರ. 1788 ಬ್ರಿಟಿಷ್ ಇಲ್ಲಿ ಬರೋಕ್ಕಿಂತ
ಮೊದ್ಲೇಕ ಇಲ್ಲೇ ಇದ್ದಂತ ಜನರ ಸಂಖ್ಯೆ ಈಗ ಬರೇ 3% ಇಳಿದು ಹೋಗಿದೆ. ಅವ್ರಿಗೆ ಯಾವುದೇ ರೀತಿಯಾದಂತ ಸರಿಯಾದ ಹಕ್ಕುಗಳು ಇಲ್ಲ. ತಾವ ವಲಸೆ ಬಂದದ್ದನ್ನ ನೆನಪು ಹರಿ ಈಗ ವಲಸಿಗರನ್ನ ವಿರೋಧ ಮಾಡ್ಲಿಕ್ಕತ್ತಾರ ಈ ಆಸ್ಟ್ರೇಲಿಯನ್ನರು. ಇದು ಬರೇ ಆಸ್ಟ್ರೇಲಿಯಾದ ಕತಿ ಅಂತ ತಿಳ್ಕೊಬೇಡ್ರಿ. ಆಲ್ಮೋಸ್ಟ್ ಎಲ್ಲಾ ಯುರೋಪಿಯನ್ ದೇಶದೊಳಗೂ ಈಗ ವಲಸಿಗರ ವಿರುದ್ಧ ಅಲೆ ಎದ್ದದು. ಎಲ್ಲಾ ದೇಶದೊಳಗೂ ವಲಸಿಗರ ಮೇಲೆ ಹಿಂಸಾಚಾರ ಜಾಸ್ತಿ ಆಗ್ಲಿಕ್ಕತ್ತದ. ಸ್ವಲ್ಪ ದಿನದ ಹಿಂದ ಬ್ರಿಟನ್ ಒಳಗ ಒಬ್ಬ ಸಿಖ್ ಮಹಿಳೆ ಮೇಲೆ ಹಿಂಸಾಚಾರ ಮಾಡಿ ಜನಾಂಗೀಯ ಬೈಗುಳಗಳನ್ನ ಹೇಳಿ ನೀ ನಿಮ್ ದೇಶಕ್ಕೆ ವಾಪಸ್ ಹೋಗು ಅಂತ ಹೇಳಿ ಅಕ್ಕಿಗೆ ಒತ್ತಾಯ ಮಾಡ್ಯಾರ. ಇದು ಬರೀ ಒಂದ್ ಎಕ್ಸಾಂಪಲ್. ಇಂಥ ಹಲ್ಲೆಗಳು ಪದೇ ಪದೇ ವಲಸಿಗರ ಮೇಲೆ ಆಗ್ತಾನೆ ಇರ್ತಾವ. ಇಲ್ಲೊಂದು ಚಲೋ ಸಂಗತಿ ಏನಂದ್ರ ಎಲ್ಲಾ ದೇಶದ ಗೌರ್ಮೆಂಟ್ಗಳು ವಲಸಿಗರ ಪರವಾಗಿ ನಿಂತಾವ. ಆಸ್ಟ್ರೇಲಿಯಾದ ಗೌರ್ಮೆಂಟ್ ಪ್ರತಿಭಟನೆಯನ್ನ ವಿರೋಧ ಮಾಡಿದೆ. We are a great multicultural nation. A great multicultural nation. That is who we are, and I am proud of it. And this is the Australia we must protect, and this is the Australia we must nurture. Neo-Nazis and anti-immigration rallies are not who we are. These are not Australian values. Australians are not haters. Australians don't turn on one another. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನ ನೆನಪು ಮಾಡಬೇಡಿ. See you with the next video. Bye. Ciao.